ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಶವಗಳನ್ನು ಹೂತು ಹಾಕಲಾಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಸುದೀರ್ಘವಾದಂತಹ ಒಂದು SIT ತನಿಖೆ ಇವತ್ತು ಇಲ್ಲಿಯವರೆಗೆ ಬಂದು ತಲುಪಿರುವಂಥದ್ದು. ಆದರೆ ಯಾವುದೇ ಯಶಸ್ಸನ್ನು ಅಥವಾ ಮುಂದಿನ ಬೆಳವಣಿಗೆ ಏನು ಅನ್ನೋದು ಒಂದು ಕೂಡ ಅಗೋಚರವಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಬೆಳವಣಿಗೆಗಳು ಬೇಕಾಗಿರುವಂಥದ್ದು. ಸೊ ಅದೇ ಇವತ್ತು ನಡೀತಾ ಇರುವಂಥದ್ದು. ಆ ಒಂದು ವಿಚಾರವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಇವತ್ತು ನಾನು ಹೇಳಲಿಕ್ಕೆ ಹೋಗ್ತಾ ಇರುವಂತಹ ವಿಚಾರಪ್ಪ ಅಂದರೆ, ಡಿಸೆಂಬರ್ 16ರಂದು ಕೊಂದವರು ಯಾರು ಎನ್ನುವಂತಹ ಮಹಿಳಾ ಸಂಘಟನೆ ದೊಡ್ಡ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿರುವಂಥದ್ದು. ಬೆಳ್ತಂಗಡಿಯಿಂದ ಈ ಒಂದು ರ್ಯಾಲಿ ಆರಂಭವಾಗಿ ಮಹಿಳೆಯರೇ ತುಂಬಿ ತೊಳುಕುವಂತಹ ಈ ಒಂದು ಜನಜಾಗೃತಿ ಸಮಾವೇಶ ಅಂತ ಹೇಳ್ಬೋದು. ಕೊಂದವರು ಯಾರು? ಈ ಒಂದು ಧರ್ಮಸ್ಥಳದಲ್ಲಿ ಆದಂತಹ ಅನಾಚಾರಗಳು, ಅಕ್ರಮಗಳು, ಅಲ್ಲಿ ನಡೆದಂತಹ ಭೂಕಬಳಿಕೆ ಇರ್ಬೋದು, ಇವೆಲ್ಲವನ್ನ ಮುಂದಿಟ್ಟುಕೊಂಡು ಯಾರು ನೋಡಿ, ಸೌಜನ್ಯ ಪ್ರಕರಣ ಆಯಿತು, ಆಮೇಲೆ ಪದ್ಮಲತಾ, ವೇದವಲ್ಲಿ, ಇವೆಲ್ಲವೂ ಮೊದಲೇ ನಡೆದಂಥದ್ದು. ಇವೆಲ್ಲದಕ್ಕೂ ಯಾವುದೇ ಒಂದು ರೀತಿಯಲ್ಲಿ ನ್ಯಾಯ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಯಾರೇ ಆಗಿದ್ರೂ ಕೂಡ ಅವರು ಅಪರಾಧಿ ಅಂತ ಇರ್ತಾನೆ. ಆ ಒಂದು ಅಪರಾಧಿಯನ್ನು ಪತ್ತೆ ಹಚ್ಚುವಲ್ಲಿ ಇಷ್ಟೊಂದು ದಶಕಗಳಿಂದ ಹೋರಾಟಗಳಿರ್ಬೋದು, ಪ್ರಕರಣಗಳಿರ್ಬೋದು, ಎಲ್ಲವೂ ನಡೀತಾ ಇದೆ. ಆದರೆ ಇದುವರೆಗೂ ಆ ಒಂದು ಆರೋಪಿ ಯಾರು ಅನ್ನೋದನ್ನು ಸ್ಪಷ್ಟವಾಗಿ ಹೊರಗಡೆ ತರೋಕ್ಕೆ ಕಾನೂನು ವ್ಯವಸ್ಥೆಯಿಂದಾಗಲಿ, ಕಾನೂನು ಪಾಲಕರಿಂದ ಆಗಲಿ, ಅಥವಾ ಕೋರ್ಟ್ಗಳಾಗಲಿ, ನ್ಯಾಯಾಧೀಶರಾಗಲಿ ಅವರು ಶ್ರಮ ಪಟ್ಟಿಲ್ವೋ, ಅದಕ್ಕೆ ಕಾರಣಗಳು ಸಿಗ್ತಾ ಇಲ್ವೋ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ಅಲ್ಲಿ ಆ ಒಂದು ಅನಾಚಾರಗಳಿಗೆ ಒಂದು ಹೆಡ್ ಅನ್ನೋದು ಯಾರು ಅನ್ನೋದು ಇನ್ನೂ ಕೂಡ ಅಗೋಚರ ಆಗಿರುವಂಥದ್ದು. ಅಂದರೆ ಜನಸಾಮಾನ್ಯರಲ್ಲಿ ಎಲ್ಲರಲ್ಲೂ ಗೊತ್ತಿರುವಂತಹ ವಿಚಾರ ಯಾರು ಮಾಡ್ತಾ ಇರೋದು, ಏನು ಎತ್ತ ಅನ್ನೋದು. ಆದರೆ ಒಂದು ರೀತಿಯಲ್ಲಿ ಕಾನೂನು ಅಂತ ಇರುವಾಗ, ಸಂವಿಧಾನ ಅಂತ ಇರುವಾಗ, ಅದರ ಚೌಕಟ್ಟಿನಲ್ಲಿ ಕೆಲವೊಂದು ಬೆಳವಣಿಗೆಗಳು ನಡಿಬೇಕಾಗತ್ತೆ. ಸೊ ಅಲ್ಲಿ ಇದನ್ನು ಪ್ರೊಸೀಡ್ ಮಾಡಬೇಕಾಗತ್ತೆ, ಅಲ್ಲಿ ಇದು ಇತ್ಯರ್ಥ ಆಗಬೇಕಾಗುತ್ತೆ. ಸೊ ಅಲ್ಲಿ ಆರೋಪಿ ಯಾರು ಅನ್ನೋದು ಗೊತ್ತಾಗಬೇಕಾಗತ್ತೆ. ಇದಕ್ಕೆ ಇವತ್ತು ತೊಡಕುಗಳು, ವಿಘ್ನಗಳು ಸೃಷ್ಟಿಯಾಗಿರುವಂಥದ್ದು. ಸೊ ಇವೆಲ್ಲವನ್ನ ಪರಿಹಾರ ಮಾಡಬೇಕು ಅಂದರೆ ಪೂಜೆ ಪುರಸ್ಕಾರಗಳನ್ನು ಮಾಡಿ ಪ್ರಯೋಜನ ಖಂಡಿತವಾಗಿಯೂ ಇಲ್ಲ, ನನ್ನ ಅಭಿಪ್ರಾಯದ ಪ್ರಕಾರ. ಸೊ ಯಾವ ರೀತಿಯಲ್ಲಿ ನೇಪಾಳ ಒಂದು ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿತು ಅಂದರೆ, ಅಲ್ಲಿ ರಾಜಕಾರಣಿಗಳಿರ್ಬೋದು ಅಥವಾ ಮಾಧ್ಯಮಗಳು ಭ್ರಷ್ಟರಾಗಿ ಹೋಗಿದ್ರು. ಅಂದರೆ ಜನಸಾಮಾನ್ಯರನ್ನು ಕ್ಯಾರೆ ಅನ್ನೋದಂತಹ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ಬೇಕಾದ ಹಾಗೆ ಅವರು ತೀರ್ಮಾನಗಳನ್ನು ತಗೊಂಡು ಕೊನೆಗೆ ಜನಸಾಮಾನ್ಯರು ಧ್ವನಿ ಆಗ್ತಾ ಇದ್ದಂತಹ ಮಾಧ್ಯಮಗಳು ಅಂದರೆ ಸೋಷಿಯಲ್ ಮೀಡಿಯಾಗಳನ್ನು ಕೂಡ ಬ್ಯಾನ್ ಮಾಡೋದಕ್ಕೆ ಮುಂದಾದರು. ಆವಾಗ ಅಲ್ಲಿನ ಜನಸಾಮಾನ್ಯರು ಎಚ್ಚೆತ್ತು ದಂಗೆ ಹೇಳೋಕೆ ಸ್ಟಾರ್ಟ್ ಮಾಡಿದರು. ಆ ಒಂದು ದಂಗೆ ನೇಪಾಳವನ್ನು ಸುತ್ತಿ ನಾಶ ಮಾಡಿ ಬಿಟ್ಟಿತು. ಅಂದರೆ ಅಲ್ಲಿನ ರಾಜಕಾರಣಿಗಳನ್ನು, ಅಲ್ಲಿನ ಪ್ರಧಾನಿಯನ್ನು, ಅಧ್ಯಕ್ಷರನ್ನು ಎಲ್ಲರನ್ನ ಹೊಡೆದು ಇದ್ದ ಬಟ್ಟೆಯನ್ನು ಬಿಚ್ಚಿಸಿ ಓಡಿಸಿದಂತಹ ಘಟನೆಗಳು ನಾವೆಲ್ಲ ನೋಡಿದಂಥವರು. ಸೊ ಅದರಿಂದಾಗಿ ಇಂತಹ ಭ್ರಷ್ಟ ನಾಯಕರನ್ನು ನಿರ್ಮೂಲನೆ ಮಾಡೋದಕ್ಕೆ, ಇಂತಹ ರೇಪಿಸ್ಟ್ಗಳನ್ನು, ಅತ್ಯಾಚಾರಿಗಳನ್ನು, ಭೂ ಕಬಳಿಕೆದಾರರನ್ನು ನಿರ್ಮೂಲನೆ ಮಾಡಬೇಕು ಅಂದರೆ ಒಂದು ದಂಗೆಯ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಯಾವುದೇ ದಂಗೆಗೆ ಇಲ್ಲಿ ಸ್ಫೂರ್ತಿಯನ್ನು ಕೊಡೋದಲ್ಲ. ಆದರೆ ಹಲವು ದೇಶಗಳಲ್ಲಿ, ಪ್ರಜಾಪ್ರಭುತ್ವ ದೇಶ ಅಂತ ತಿಳ್ಕೊಂಡಂತಹ ದೇಶಗಳಲ್ಲಿ ನಡೆದಂತಹ ವಿಚಾರಗಳು ಪ್ರಜೆಗಳಿಗೆ ಒಂದು ಸೂಕ್ಷ್ಮವಾಗಿಯೂ ಒಂದು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅವರಿಗೆ ಯಾವುದೇ ಒಂದು ರೀತಿಯಲ್ಲಿ ಅವರ ಆ ಒಂದು ಬೇಡಿಕೆಗಳಿಗೆ ಪುರಸ್ಕಾರ ದೊರೀತಾ ಇಲ್ಲ ಅಂತ ಹೇಳುವಾಗ ಕೊನೆಯದಾಗಿ ಬಳಸುವಂತಹ ಅಸ್ತ್ರ ಅಂದರೆ ಪ್ರತಿಭಟನೆಗಳು, ದಂಗೆಗಳು, ಸೊ ಅಂತಹ ವಿಚಾರಗಳು. ಸೊ ಇಲ್ಲಿ ಶಾಂತಿಯುತವಾಗಿ 16ನೇ ತಾರೀಕಿನಂದು ಮಹಿಳಾ ಸಮಾವೇಶ ನಡೀತಾ ಇದೆ. ಕೊಂದವರು ಯಾರು ಎನ್ನುವಂತಹ ಒಂದು ಸಂಘಟನೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಸಾಧ್ಯವಾದಷ್ಟು ಜನ ಮಹಿಳೆಯರು, ಯಾಕಂದರೆ ಇಲ್ಲಿ ಅನ್ಯಾಯಕ್ಕೆ ಎದುರಾಗಿರೋರು ಹೆಚ್ಚಿನ ಜನ ಕೂಡ ಮಹಿಳೆಯರೇ ಆಗಿದ್ದಾರೆ. ಅದು ಯಾರು ಮಾಡಿದ್ದು, ಏನು ಎತ್ತ ಅನ್ನೋದನ್ನು ನಾವು ನಮ್ಮ ಬಾಯಿಂದ ಹೇಳೋ ಹಾಗಿಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೂ ಕೂಡ ಕಾನೂನಿನ ಮುಂದೆ ಅವರು ಮುಂದೆ ಬರಬೇಕು ಅಂದರೆ ಹೋರಾಟಗಳು ನಿರಂತರವಾಗಿ ನಡೀಬೇಕು. ಸೊ ಆ ಒಂದು ಕಾರಣದಿಂದಾಗಿ ಡಿಸೆಂಬರ್ 16ಕ್ಕೆ ಎಲ್ಲರೂ ಬೆಳ್ತಂಗಡಿಯಲ್ಲಿ ಮಹಿಳೆಯರು, ಅದು ಧರ್ಮ, ಜಾತಿ, ಪಂಗಡ, ಸಂಘಟನೆಗಳು ಯಾವುದು ಈ ಒಂದು ಹೋರಾಟಕ್ಕೆ ಅಡ್ಡಿ ತರೋದಿಲ್ಲ. ಈ ಒಂದು ಹೋರಾಟದಲ್ಲಿ ಯಾವುದೇ ಧರ್ಮಗಳಿಲ್ಲ. ನೀವು ಕೇಸರಿ ಹಾಕೊಂಬರ್ತೀರೋ, ಹಸಿರು ಹಾಕೊಂಬರ್ತೀರೋ, ಬಿಳಿ ಹಾಕೊಂಬರ್ತೀರೋ, ಏನೇ ಹಾಕೊಂಬನ್ನಿ ಪರವಾಗಿಲ್ಲ. ಮಹಿಳೆಯರ ಹಕ್ಕುಗಳ ರಕ್ಷಣೆಗೋಸ್ಕರ, ಮಹಿಳೆಯರ ವಿರುದ್ಧ, ಶೋಷಣೆಗಳ ವಿರುದ್ಧ
ಯಾರು ಈ ಒಂದು ಮಹಿಳೆಯರನ್ನ ಇಷ್ಟೊಂದು ಅನಾಥವಾಗಿ ಕೊಂದು ಬಿಸಾಡ್ತಾ ಇದ್ದಾರೆ, ಅಥವಾ ಅನಾಥ ಶವಗಳು ಕಾಣಲೇ ಸಿಗದ ಇರುವ ರೀತಿಯಲ್ಲಿ UDR ಪ್ರತಿಗಳಲ್ಲೂ ಇಲ್ಲದಂತಹ ರೀತಿಯಲ್ಲಿ, ಮರಣೋತ್ತರ ಪರೀಕ್ಷೆಗಳು ಇಲ್ಲದಂತಹ ರೀತಿಯಲ್ಲಿ ಸುಟ್ಟು ಭಸ್ಮ ಮಾಡುವಂತಹ ಅವಸ್ಥೆಗೆ ಯಾಕೆ ಇಲ್ಲಿ ಬರ್ತಾ ಇದೆ? ಬರೀ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಪ್ರಕರಣಗಳು ಹೊರಗಡೆ ಬರ್ತಾ ಇದೆ? ಇವೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ಇಂತಹ ಹೋರಾಟದಲ್ಲಿ ಭಾಗಿಯಾಗಬೇಕು. ಮಾತ್ರ ಅಲ್ಲ, ಕೆಲವೊಂದು ಚಿಂತಕರು ಕೊಡುವಂತಹ ಆ ಒಂದು ಉಪದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ನೋಡಿ, ಇದು ಬರೀ ಧರ್ಮಸ್ಥಳದ ವಿಚಾರ ಮಾತ್ರ ಅಲ್ಲ, ಈ ಒಂದು ಧರ್ಮಸ್ಥಳದ ವಿಚಾರ ವ್ಯಾಪಕವಾಗಿ ರಾಜ್ಯದಾದ್ಯಂತ ಹರಡ್ತಾ ಇರುವಂಥದ್ದು. ಸೊ ಆ ಒಂದು ವಿಚಾರವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನೋಡಿ, ನಾವು ಬರೀ ಹೇಳ್ತೇವೆ, ನಾವು ಎಲ್ಲ ಕಡೆ ಇವಾಗ ಕೇಳ್ತಾ ಇರುವಂತಹ ವಿಚಾರ ಧರ್ಮಸ್ಥಳದ ಜಾಗ ಎಲ್ಲ ಕಡೆ ಇದೆ. ಪುತ್ತೂರು ತಾಲೂಕು, ಸುಳ್ಯ ತಾಲೂಕು, ಅಥವಾ ಉಡುಪಿ ಹೋದರೆ ಉಡುಪಿ ಜಿಲ್ಲೆಯಲ್ಲಿ, ಆಮೇಲೆ ಮಂಗಳೂರು, ಬೆಳ್ತಂಗಡಿ, ಉಪ್ಪಿನಂಗಡಿ, ಎಲ್ಲಿ ಹೋದರೂ ಧರ್ಮಸ್ಥಳ ಎನ್ನುವಂತಹ ವ್ಯಕ್ತಿಗಳಿಗೆ ಸೇರಿದಂತಹ ಕೆಲವೊಂದು ಜಾಗಗಳು, ಅದು ಸಣ್ಣ ಮಟ್ಟದಲ್ಲ, ಎಕರೆ ಲೆಕ್ಕದಲ್ಲಿ ಅಲ್ಲಿ ಅವರಿಗೆ ಸ್ಥಳಗಳು, ಅಸೆಟನ್ನು ಅವರು ಮಾಡಿ ಇಟ್ಟಿದ್ದಾರೆ. ಸೊ ಇದು ಎಲ್ಲಿಂದ, ಹೇಗೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ಯಾರಿಗೂ ಸಣ್ಣ ಒಂದು ಜ್ಞಾನ ಕೂಡ ಇಲ್ಲ. ಇದು ಸರ್ಕಾರವೇ ಅವರಿಗೆ ಕೊಡ್ತಾ ಇದೆಯಾ, ಅಥವಾ ಅವರು ಪರ್ಚೇಸ್ ಮಾಡ್ತಾ ಇದ್ದಾರಾ? ಎಲ್ಲೆಂದರಲ್ಲಿ ಬೇಕಾಬಿಟ್ಟಿಯಾಗಿ ಸ್ಥಳವನ್ನು ತೆಗೆದಿಟ್ಟಿರುವಂತಹ ಒಂದು ಸಂಸ್ಥೆಯಾಗಿದೆ. ಯಾವುದೇ ಆರೋಪ ಮಾಡ್ತಾ ಇಲ್ಲ, ಆದರೂ ಕೂಡ ಇದರ ಬಗ್ಗೆ ನೋಡಿ, ಅವರ ಮೇಲೆ ದೊಡ್ಡ ಆರೋಪ ಇರುವಂಥದ್ದು ಭೂಬಕಾಸುರರು ಎನ್ನುವಂತಹ ಒಂದು ಹೆಸರನ್ನು ಬಳಸ್ತಾ ಇದ್ರು. ಅಂದರೆ ಭೂಮಿಯನ್ನು ನಿರಂತರವಾಗಿ ಸರ್ಕಾರದಿಂದಲೂ ದೋಚುವಂತಹ ಪ್ರಯತ್ನ ಮಾಡ್ತಾರೆ, ಜನಸಾಮಾನ್ಯರಿಂದಲೂ ದೋಚುವಂತಹ ಪ್ರಯತ್ನ ಮಾಡ್ತಾರೆ. ಮಾತ್ರವಲ್ಲ, ಅದಕ್ಕೆ ತೊಡಕಾಗುವಂತಹ ವ್ಯಕ್ತಿಗಳನ್ನು ನಿರ್ನಾಮ ಮಾಡಲಾಗುತ್ತೆ. ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇರುವಾಗ, ಇಷ್ಟೆಲ್ಲ ಆರೋಪಗಳು ಇರುವಾಗ ಅವರನ್ನು ಯಾವ ರೀತಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ನೋಟಿಸ್ ಕಳಿಸುವುದಿಲ್ಲ, ಅರೆಸ್ಟ್ ಮಾಡುವುದಿಲ್ಲ, ಏನೂ ಇಲ್ಲ ಅಂತ ಹೇಳುವಾಗ, ಈ ಒಂದು ವಿಚಾರದಲ್ಲಿ ಹೋರಾಟಗಳು ಹೋರಾಟಗಳು ಮಾಡ್ತಾರೆ ಅಂದರೆ ಅದಕ್ಕೆ ಬೆಂಬಲ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಸೊ ಮಾಧ್ಯಮ ಎನ್ನುವಂತಹ ಒಂದು ರೀತಿಯಲ್ಲಿ ನಾನು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೇನೆ. ನಾನು ಕೂಡ ಬೆಳ್ತಂಗಡಿಯಲ್ಲಿ ಹೋರಾಟದಲ್ಲಿ ಭಾಗಿಯಾಗ್ತೇನೆ. ಎಲ್ಲ ಮಹಿಳೆಯರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಮಾಧ್ಯಮ ಮಿತ್ರರೊಂದಿಗೆ ನಾನು ಕೂಡ ಅಲ್ಲಿ ಒಬ್ಬನಾಗಿ ಇರ್ತೇನೆ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.